ಎಲ್ಲರಿಗೂ ಶುಭೋದಯ. ಶೃಂಗೇರಿ ಸುದ್ದಿಗೆ ಸ್ವಾಗತ. ಓದುತ್ತಿರುವವರು ಕೆ ಪ್ರಕಾಶ್ ಭಟ್. ಶಾಲಿವಾಹನ ಶಕ ಶ್ರೀ ಶಾರ್ವರಿನಾಮ ಸಂವತ್ಸರ ಕಾರ್ತೀಕ ಮಾಸ ಶುಕ್ಲಪಕ್ಷ ನವಮಿ 23/11/2020 ಇಸವಿ ಸೋಮವಾರ. ನಕ್ಷತ್ರ ಶತಭಿಷ, ಕಾರ್ತೀಕ ಸೋಮವಾರ. ಮುಖ್ಯಾಂಶಗಳು. ಶ್ರೀ ಶಾರದಾ ಪೀಠದಲ್ಲಿ ತುಂಗಾ ಪುಷ್ಕರದ ಅಂಗವಾಗಿ ಶ್ರೀ ಚಂಡಿಕಾ ಪರಮೇಶ್ವರಿಗೆ ತೆಪ್ಪೋತ್ಸವ, ಶ್ರೀ ವಿದ್ಯಾಶಂಕರ ರಥೋತ್ಸವ. ಸುದ್ದಿಯ ವಿವರ. ಶ್ರೀ ಶಾರ್ವರಿ ಸಂವತ್ಸರ ಕಾರ್ತಿಕ ಮಾಸ ಷಷ್ಠಿ ದಿನದಿಂದ ಆರಂಭಗೊಂಡಿರುವ ತುಂಗಾ ಪುಷ್ಕರೋತ್ಸವವು ಅಷ್ಟಮಿ ದಿನವಾದ ಭಾನುವಾರ ಚಂಡಿಕಾ ಪರಮೇಶ್ವರಿ ತೆಪ್ಪೋತ್ಸವ ನಡೆಯಿತು. ಬೆಳಗ್ಗೆ ಉಭಯ ಜಗದ್ಗುರುಗಳಾದ ಶ್ರೀ ಭಾರತೀತೀರ್ಥ ಸ್ವಾಮೀಜಿ ಹಾಗೂ ವಿಧಿಶೇಖರ ಭಾರತಿ ಸ್ವಾಮಿಗಳು ಶ್ರೀಮಠಕ್ಕೆ ಆಗಮಿಸಿ ಶ್ರೀ ವಿದ್ಯಾಶಂಕರ ದೇಗುಲದ ಹೊರ ಪ್ರಾಂಗಣದಲ್ಲಿರುವ ಶ್ರೀ ವರಾಹಮೂರ್ತಿಗೆ ಪೂಜೆ ಸಲ್ಲಿಸಿದರು. ವರಾಹಮೂರ್ತಿಗೆ ಪುಷ್ಪಾಲಂಕಾರದೊಂದಿಗೆ ರಜತ ಕವಚವನ್ನು ಹಾಕಿ ವಿಶೇಷವಾಗಿ ಅಲಂಕರಿಸಲಾಗಿತ್ತು. ತುಂಗಾ ನದಿಯಿಂದ ಪವಿತ್ರ ಜಲವನ್ನು ಉತ್ಸವದಲ್ಲಿ ತಂದು ಅಭಿಷೇಕ ಮಾಡಲಾಯಿತು. ರಾತ್ರಿ ನಡೆದ ತುಂಗಾರತಿ ಹಾಗೂ ತೆಪ್ಪೋತ್ಸವವನ್ನು ಸಾವಿರಾರು ಭಕ್ತರು ಶ್ರದ್ಧಾಭಕ್ತಿಯಿಂದ ವೀಕ್ಷಿಸಿದರು. ಶ್ರೀ ವಿದ್ಯಾಶಂಕರ ರಥೋತ್ಸವ. ಪ್ರತಿ ವರ್ಷ ಕಾರ್ತಿಕ ಶುದ್ಧ ಅಷ್ಟಮಿ ದಿನದಂದು ನಡೆಯುತ್ತಿದ್ದ ಶ್ರೀ ವಿದ್ಯಾಶಂಕರ ರಥೋತ್ಸವವು ಕೋವಿಡ್ ಹಿನ್ನೆಲೆಯಲ್ಲಿ ಸರಳವಾಗಿ ಆಚರಿಸಲಾಯಿತು. ಬೆಳಗ್ಗೆ ಉಭಯ ಜಗದ್ಗುರುಗಳು ಶ್ರೀ ವಿದ್ಯಾಶಂಕರೇಶ್ವರ ಸ್ವಾಮಿಗೆ ವಿಶೇಷ ಪೂಜೆ ಸಲ್ಲಿಸಿದರು. ಶ್ರೀಮಠದ ಸದ್ವಿದ್ಯಾ ಸಂಜೀವಿನಿ ಸಂಸ್ಕೃತ ಪಾಠಶಾಲೆಯ ವಿದ್ಯಾರ್ಥಿಗಳು, ಪುರೋಹಿತರು ರುದ್ರಪಾರಾಯಣ ಮಾಡಿದರು. ಪೂಜೆಯ ನಂತರ ಉತ್ಸವ ಮೂರ್ತಿಯನ್ನು ಶ್ರೀಮಠದ ಹೊರ ಆವರಣದಲ್ಲಿ ವಾದ್ಯಮೇಳ, ಛತ್ರಿ, ಚಾಮರ, ದೀವಿಟಿಗೆಯೊಂದಿಗೆ ಕೊಂಡೊಯ್ಯಲಾಯಿತು. ಮೈಸೂರು ರಾಜಮನೆತನದ ರಾಜಮಾತೆ ಪ್ರಮೋದಾ ದೇವಿ ಶನಿವಾರ ರಾತ್ರಿ ಶ್ರೀಮಠದಲ್ಲಿ ವಾಸ್ತವ್ಯ ಮಾಡಿದ್ದರು. ತುಂಗಾ ಪುಷ್ಕರದಲ್ಲಿ ಪಾಲ್ಗೊಂಡ ಅವರು ಶ್ರೀ ವಿದ್ಯಾಶಂಕರ ರಥೋತ್ಸವದ ಅಂಗವಾಗಿ ನಡೆದ ಮೆರವಣಿಗೆಯಲ್ಲಿ ಭಾಗವಹಿಸಿದ್ದರು. ಶ್ರೀ ಶಾರದಾಂಬೆ ತೋರಣ ಗಣಪತಿಗೆ ಪೂಜೆ ಸಲ್ಲಿಸಿ ಗುರುನಿವಾಸದಲ್ಲಿ ಉಭಯ ಜಗದ್ಗುರುಗಳ ಆಶೀರ್ವಾದ ಪಡೆದರು. ಪಟ್ಟಣದ ಹೆಬ್ಬಾಗಿಲು ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಸ್ಥಾನದಲ್ಲಿ ಕಾರ್ತಿಕ ಮಾಸದ ಅಂಗವಾಗಿ ಭಾನುವಾರ ವಿಶ್ವರೂಪ ದರ್ಶನ ನಡೆಯಿತು. ಮುಂಜಾವಿನ 4:30 ವೇಳೆಯಲ್ಲಿ ದೇಗುಲದ ಬಾಗಿಲು ತೆರೆಯಲಾಗಿತ್ತು. ಭಕ್ತರು ಆಗಮಿಸಿ ಭಜನಾ ಸಂಕೀರ್ತನೆ ನಡೆಸಿದರು. 5:30 ವೇಳೆಗೆ ಗರ್ಭಗುಡಿ ಸಹಿತ ದೇಗುಲ ಪ್ರಾಕಾರವನ್ನು ಸಾವಿರಾರು ಹಣತೆ ದೀಪಗಳಿಂದ ಬೆಳಗಲಾಯಿತು. ಈ ಬೆಳಕಿನಲ್ಲಿ ವೆಂಕಟರಮಣ ಸ್ವಾಮಿಯ ಉಷಕಾಲದ ಪೂಜೆ ನಡೆಯಿತು. ಎಣ್ಣೆ ದೀಪಗಳ ಬೆಳಕಿನಲ್ಲಿ ಸ್ವಾಮಿ ದರ್ಶನವನ್ನು ವಿಶ್ವರೂಪ ದರ್ಶನ ಎಂದೇ ಕರೆಯಲಾಗುತ್ತದೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಆಶಯದಂತೆ ಕಾರ್ಯಕರ್ತರಿಗೆ ಪ್ರಶಿಕ್ಷಣ ನೀಡಲಾಗುತ್ತಿದ್ದು, ಇದು ಪಂಡಿತ್ ದೀನದಯಾಳ್ ಉಪಾಧ್ಯಾಯರ ರಾಷ್ಟ್ರ ನಿರ್ಮಾಣ ಆಶಯವನ್ನು ಸಾಕಾರಗೊಳಿಸಲು ಸಹಕಾರಿಯಾಗಿದೆ ಎಂದು ಬಿಜೆಪಿ ಜಿಲ್ಲಾ ಪ್ರಭಾರಿ ಚನ್ನಬಸಪ್ಪ ಹೇಳಿದರು. ಪಟ್ಟಣದ ಜ್ಞಾನಭಾರತಿ ವಿದ್ಯಾಕೇಂದ್ರದಲ್ಲಿ ಶನಿವಾರ ಮುಕ್ತಾಯಗೊಂಡ 2 ದಿನಗಳ ಪ್ರಶಿಕ್ಷಣ ವರ್ಗದ ಸಮಾರೋಪ ಸಮಾರಂಭದಲ್ಲಿ ಮಾತನಾಡಿದರು. ರಾಜಕೀಯ ಪಕ್ಷಗಳ ಕಾರ್ಯಕರ್ತರಿಗೆ ಚುನಾವಣೆಯೊಂದೇ ಮುಖ್ಯವಾಗಿರದೆ ಸಾರ್ವಜನಿಕರಿಗೆ ನೀಡುವ ಸೇವೆಯ ಬಗ್ಗೆಯೂ ಗಮನ ವಹಿಸಬೇಕು. ಸರ್ಕಾರದ ಸೇವೆ ಹಾಗೂ ಸವಲತ್ತುಗಳು ಅರ್ಹ ಫಲಾನುಭವಿಗಳಿಗೆ ದೊರಕಬೇಕು. ಈ ನಿಟ್ಟಿನಲ್ಲಿ ಕಾರ್ಯಕರ್ತರು ಸದಾ ಜನರೊಂದಿಗೆ ಇರಬೇಕು ಎಂದರು. ಜಿಲ್ಲಾಧ್ಯಕ್ಷ ಕಲ್ಮರಡಪ್ಪ ಮಾತನಾಡಿ, ಪಕ್ಷದ ಸಂಘಟನೆ ದೃಷ್ಟಿಯಿಂದ ಕಾರ್ಯಕರ್ತರು ಪ್ರಶಿಕ್ಷಣ ಹೊಂದುವುದು ಅಗತ್ಯವಾಗಿದೆ. ರಾಜ್ಯ ಹಾಗೂ ಕೇಂದ್ರದಲ್ಲಿ ಬಿಜೆಪಿ ಜನಪರ ಆಡಳಿತ ನೀಡುತ್ತಿದ್ದು, ಮೋದಿ ವಿಶ್ವದ ಉತ್ತಮ ಪ್ರಧಾನಿಗಳಲ್ಲಿ ಒಬ್ಬರಾಗಿದ್ದಾರೆ ಎಂದರು. 2 ದಿನಗಳ ತರಬೇತಿಯಲ್ಲಿ ಪುಣ್ಯಪಾಲ್, ಎಎಸ್ ನಯನ, ರವೀಂದ್ರ ಬೆಳವಾಡಿ, ಚಟ್ನಳ್ಳಿ ಮಹೇಶ್, ಅವಿನಾಶ್ ತರೀಕೆರೆ, ನಾಗೇಂದ್ರ ದೇವವೃಂದ, ಸೀತಾರಾಮ್ ಭರಣ್ಯ ಮತ್ತಿತರರು ಪ್ರಶಿಕ್ಷಣ ನೀಡಿದರು. ಬಿಜೆಪಿ ಅಧ್ಯಕ್ಷ ತಲಗಾರ್ ಉಮೇಶ್ ಅಧ್ಯಕ್ಷತೆಯಲ್ಲಿ ಬಿಜೆಪಿ ಮುಖಂಡರಾದ ಶಿಲ್ಪಾ ರವಿ, ಜಯಶೀಲ, ರಾಮಕೃಷ್ಣರಾವ್, ಬಿವಿ ಪ್ರವೀಣ್, ಎಚ್ಕೆ ನೂತನ್ ಕುಮಾರ್, ಶ್ರೇಯಸ್, ಶೃಂಗೇರಿ ಸುಬ್ಬಣ್ಣ, ದಿವೀರ್ ಮಲ್ನಾಡ್ ಇದ್ದರು. ಮ್ಯಾಮ್ಕೋಸ್ನಿಂದ ಗುಂಪು ವಿಮೆ ಯೋಜನೆಗಾಗಿ ವಿಮಾ ಕಂತು ಕಟ್ಟಲು ನವೆಂಬರ್ 30 ಕೊನೆಯ ದಿನಾಂಕವಾಗಿದ್ದು, ಷೇರುದಾರರು ಯೋಜನೆಯ ಸದುಪಯೋಗ ಪಡೆದುಕೊಳ್ಳಲು ವಿನಂತಿಸಲಾಗಿದೆ. ಅಡಿಕೆ ಧಾರಣೆ.
ಶೃಂಗೇರಿ ಮ್ಯಾಮ್ಕೋಸ್ನಲ್ಲಿ ನಡೆದ ವ್ಯಾಪಾರದ ಧಾರಣೆ ಈ ರೀತಿ ಇದೆ. ಹಸ 47,119 ರಿಂದ 66,999, ಬೆಟ್ಟೆ 38,619 ರಿಂದ 39,809, ಇಡಿ 33,000 ದಿಂದ 39,599, ಗೊರಬಲು 21,609 ರಿಂದ 30,749. ಜಾಹೀರಾತು. ನಿಸರ್ಗ ಪ್ರಕಾಶನದ ಶೃಂಗಗಿರಿಯ ಒಡಲಿನಿಂದ ನೂತನ ದೂರವಾಣಿ ಕೈಪಿಡಿ ಮತ್ತು ಮಾಹಿತಿ ಪುಸ್ತಕ ಲಭ್ಯವಿದೆ. ಸಂಪರ್ಕಿಸಿ ಶ್ರೀ ಸಿರಿ ಎಂಟರ್ಪ್ರೈಸಸ್, ಭಾರತಿ ಬೀದಿ, ಶೃಂಗೇರಿ. ಸಂಪರ್ಕ 9448329870. ಸುದ್ದಿ ಸಂಪಾದಕ ಕೆಎಲ್ ಗೋಪಾಲಕೃಷ್ಣ, ಸಹಕಾರ ಕೆವಿ ರಮೇಶ್, ತಾಂತ್ರಿಕ ಸಹಕಾರ ಚಂದ್ರಕಾಂತರಾವ್ ಮತ್ತು ಸೌಮ್ಯ ವಿಜಯ್ ಕುಮಾರ್. ಪ್ರತಿಕ್ರಿಯೆ ನೀಡುವವರು 9448843831 ವಾಟ್ಸಪ್ ಮಾಡಿ. ಧನ್ಯವಾದಗಳು.